ಫೋನ್ ತೆಗಿತಿಲ್ಲ ಅಂದರೆ ಎಲ್ಲರೂ ಹೇಳಿದಾಗೆ ಅವನ ಮಾತು ಕೇಳಿ ನಾನೇ ಮೋಸ ಹೋಗ್ಬಿಟ್ನಾ? ಅದಕ್ಕೆ ಆನಂದ್ ಅವರೇ ಯಾವಾಗ ಬಂದ್ರಿ? ನಾನು ಅವಾಗಲೇ ಬಂದೆ. ಅದು ಹಾಗಿರಲಿ, ನೀವು ಯಾಕೆ ಆ ಕೆಲಸ ಮಾಡಿದ್ರಿ? ಹಾಂ, ಮೊದಲು ಅದನ್ನು ಹೇಳಿ. ನಾನೇನು ಮಾಡಿದೆ? ಏನು ಮಾಡಿದೆ? ಅಲ್ಲ, ಮಾಡೋದು ಮಾಡ್ಬಿಟ್ಟು ನನ್ನ ಏನು ಮಾಡಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಗೆ ಹೇಳ್ದೆ ಕೇಳಿದೆ, ನೀವು ಗೆಳೆಯ ಇಬ್ಬರು ಕಳ್ಳನ ಹಿಡಿಯಕ್ಕೆ ಹೋಗಿದ್ರಲ್ಲ, ಯಾಕೆ ಹೋಗಿದ್ರಿ? ಅವನಂತೂ ಹೇಳಲಿಲ್ಲ, ನೀವಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತು ತಾನೆ? ಏನು ತಮಾಷೆ ಅನ್ಕೊಂಡಿದ್ದೀರಾ? ನಿಮ್ಮಿಬ್ಬರಿಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು ನಾವು? ನೀವು ಹೆಂಗೆ ಹೋಗಕ್ಬಿಟ್ಟಿರಿ ಅಂತ ನೀವನ್ನ ತಡಿಬೇಕಾಗಿತ್ತು. ಅದಕ್ಕೆ ಅದು ಬಿಟ್ಟು ನೀವೇ ಅವನ ಜೊತೆಗೆ ಹೋಗ್ಬಿಟ್ಟಿದ್ದೀರಾ. ನನ್ನ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬಿಡಿ. ಆನಂದ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನೀವು ಹೇಳಿದಾಗೆ ನಮಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಥಾಟ್ ನಮಗೆ ಬಂದೇ ಇಲ್ಲ. ನಮ್ಗೆ ಯಾರು ಮೋಸ ಮಾಡಿದ್ರು ಅದನ್ನು ತಿಳ್ಕೊಳ್ಳೋದು ಅಷ್ಟೇ ನಮ್ಮ ತಲೆಯಲ್ಲಿತ್ತು. ಅದಕ್ಕೆ ಅವಸರದಲ್ಲಿ ಹೊಟ್ಬಿಟ್ವಿ. ನಿಮಗೆ ಹೇಳಲಿಲ್ಲ. ವೆರಿ ರಿಯಲಿ ಸಾರಿ. ನನ್ನ ಕಡೆಯಿಂದನೂ ಸಾರಿ. ಅದಕ್ಕೆ ಅಂದರೆ ನೀವಿಬ್ಬರು ಹೇಳ್ದೆ ಕೇಳದೆ ಹೋಗ್ಬಿಟ್ರಲ್ಲ ಅನ್ನೋ ಕೋಪಕ್ಕೆ ಸ್ವಲ್ಪ ಜೋರಾಗೆ ಮಾತಾಡ್ಬಿಟ್ಟೆ. ಅಂದರೆ ನಿಮ್ಮ ಮೇಲೆ ಗೆಳೆಯನ ಮೇಲೆ ಸ್ವಲ್ಪ ಪ್ರೀತಿ ಕಾಳಜಿ ಜಾಸ್ತಿ ಅಲ್ವಾ, ಅದು ಹಾಗೆ ಮಾತಾಡಿಸ್ಬಿಡ್ತು. ಸಾರಿ. ಅದಕ್ಕೆ ಪರವಾಗಿಲ್ಲ ಆನಂದ್ ಅವ್ರೆ, ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟು. ನಾನು ಅವ್ರ ಕಿವಿ ಮಾತು ಹೇಳಬೇಕಿತ್ತು. ಹೇಳೋ ಜಾಗದಲ್ಲಿ ನಿಂತು ಹೇಳಿದೆ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ನಂದೇ ತಪ್ಪು. ಇರಲಿ ಬಿಡಿ. ಅದಕ್ಕೆ ಪರವಾಗಿಲ್ಲ. ಸದ್ಯ ನಿಮಗೂ ಅವನಿಗೂ ಏನೂ ಆಗಲಿಲ್ವಲ್ಲ, ಅಷ್ಟೇ ಸಾಕು. ಜಯದೇವ್ಗೇನೋ ಏಟಾಗಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ನಾನು ಹೋಗಿ ಸಮಾಧಾನ ಮಾಡಿ ಬಂದೆ. ಅವನು ಹಾಗೆ ಅದಕ್ಕೆ ಮನೆಯವ್ರಿಗೇನಾದರೂ ಆದರೆ ವಿಲಿವಿಲ ಅಂತ ಒದ್ದಾಡ್ಬಿಡ್ತಾನೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಭಯಂಕರ ಕೋಪಿಷ್ಟ ಬೇರೆ. ಅವನ ಕೋಪ ಬಂದಾಗ ಅವನು ಯಾರು ತಡೆಯೋಕ್ಕೆ ಆಗಲ್ಲ. ಅದಕ್ಕೆ ಅಂಥ ಸಂದರ್ಭ ಬಂದರೆ ಪ್ಲೀಸ್ ನನಗೊಂದು ವಿಷಯ ತಿಳಿಸಿ. ಖಂಡಿತ ಬರ್ತೀನಿ. ಅದಕ್ಕೆ ಒನ್ಸ್ ಅಗೇನ್ ಸಾರಿ. ಛೇ, ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನನಗಂತೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅರುಣ್, ಯಾಕೆ ಡಿಸಪಾಯಿಂಟ್ ಆಗಿದೆಯಾ? ದಟ್ಸ್ ಓಕೆ. ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ. ಡೋಂಟ್ ವರಿ. ಆಗಲ್ಲ ಅಶು. ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟು 8 to 10% ಡಿಪ್ ಆಗಿದೆ. ಇದು ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ನಾವು ಸೆಲೆಕ್ಟ್ ಮಾಡಿರೋ ಫ್ಯೂ ಸ್ಟಾಕ್ಸ್ಗೆ ಒಂದು 10 to 12 ಕೋಟಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಸ್ಟ್ 10 to 15 ಡೇಸ್ ಒಳಗೆ ಡಬಲ್, ಟ್ರಿಬಲ್, 4x ಪ್ರಾಫಿಟ್ ಮಾಡ್ಬೋದಾಗಿತ್ತು. ಆ ಪ್ರಾಫಿಟ್ನ ಇಟ್ಕೊಂಡು ನನಗಾಗಿರೋ ಲಾಸಸ್ನ ರಿಕವರಿ ಮಾಡ್ಕೋಬೋದಾಗಿತ್ತು. ಬಟ್ ಏನು ಮಾಡಲಿ, ನನ್ನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು ಈ ಥರ ಫ್ಲಾಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದಾ? ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟೊಂದು ಪ್ರಾಫಿಟ್ ಸಿಗುತ್ತಾ? ಅಫ್ಕೋರ್ಸ್, ಸ್ಟಾಕ್ ಮಾರ್ಕೆಟು ವರ್ಕ್ ಆಗೋದೇ ಹಾಗೆ. ಹೈಲಿ ರಿಸ್ಕ್, ಹೈಲಿ ಪ್ರಾಫಿಟಬಲ್. ಅದು ಬಟ್ ಲಾಸ್ ಆದರೆ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ನಾನು ಮಾರ್ಕೆಟು ಲೋ ಅಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ಅದು ರೈಸ್ ಆಗ್ತಾ ಇದ್ದಂಗೆ ನನಗೆ ಪ್ರಾಫಿಟ್ ಆಗ್ತಾ ಇತ್ತು. 100% ಆಗ್ತಾನೆ ಇತ್ತು. ಇದೆಲ್ಲ ಪಕ್ಕ ಲೆಕ್ಕ ಇಟ್ಕೊಂಡೆ ನಾನು ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಮಾಡ್ಕೊಂಡಿದ್ದೆ. ಅದ್ರೇನು ಮಾಡಲಿ, ನಂಗೆ ಬೇಕಾಗಿರೋಷ್ಟು ಹಣ ಸಿಗ್ಲಿಲ್ವಲ್ಲ. ಯು ಡೋಂಟ್ ವರಿ ಅರುಣ್. ಇಷ್ಟು ಕಮ್ಮಿ ಟೈಮಲ್ಲಿ ಅಷ್ಟೊಂದು ಪ್ರಾಫಿಟ್ ಸಿಗುತ್ತೆ ಅನ್ನೋದು ನೀನು ಶ್ಯೂರ್ ಆಗಿದ್ರೆ ದುಡ್ಡನ್ನ ನಾನು ಅರೇಂಜ್ ಮಾಡ್ತೀನಿ. ಹೌದಾ? ನಿಜವಾಗ್ಲೂ? ಎಸ್. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ಕೇರ್. ಓಕೆ? ಟೈಮ್ ಆಯಿತು, ಒಳಗೆ ಹೋಗೋಣ ಬಾ. ಏನು ಅಳಿಮಯ್ಯ ಇದೆಲ್ಲ? ನೀನು ಅಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು. ನಿಜ ಏನು ಅಂತ ಹೇಳು. ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ರು. ಇದು ನಮ್ಮ ಫ್ಯಾಕ್ಟ್ರಿ ಗೋಡೌನೆ. ಬಟ್ ಯಾರು ಕಾಣಿಸ್ತಾ ಇಲ್ವಲ್ಲ? ಒಂದು ಫೋನ್ ಮಾಡಿ. ಕಾಲ್ ರಿಸೀವ್ ಮಾಡ್ತೀನಿ. ಎಲ್ಲಿದ್ದೀರಾ ಅಮ್ಮವ್ರೆ? ಅಷ್ಟೇ. ಹಲೋ ಕೆಂಚ, ಎಲ್ಲಿದ್ದೀರಾ? ನಾವಿಲ್ಲಿ ಗೋಡೌನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಕೇಳ್ಕೊಂಬರೋಣ. ಇಲ್ಲ, ಬಾಗಿಲು ತೆಗೆದಿದೆ, ಯಾರು ಕಾಣಿಸ್ತಾ ಇಲ್ವಲ್ಲ? ಜೈದೇವ್ದಲ್ವಾ ಕಾರ್ ಇದು? ದುಡ್ಡಿದೆ, ಗಾಡಿಗಳು ಇಲ್ಲೇ ಇದೆ ಅಂದಮೇಲೆ ಅವ್ರು ಇನ್ನೂ ಒಳಗೇನೆ ಇರ್ತಾರೆ. ಫಸ್ಟ್ ಇವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ನಾನೇ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಆಮೇಲೆ ಇನ್ನೇನು ಸಿಗಾಕೊಂತೀನಿ, ಬೇರೆ ದಾರಿ ಇಲ್ಲ ಅಂದಾಗ ನನ್ನ ಕೈನ ನಾನೇ ಕುಯ್ಕೊಂಡೆ. ಅಣ್ಣನ ಸಿಂಪತಿನ ಗಿಟ್ಟಿಸ್ಕೊಂಡೆ. ಹೀಗಾಯ ಬೇರೆ ಯಾರೋ ಮಾಡಿದ್ದಲ್ಲ, ನನಗೆ ನಾನೇ ಮಾಡ್ಕೊಂಡಿದ್ದೆ. ಏನ್ ಹೇಳ್ತಾ ಇದೀಯ ಜೈ? ನನಗೆ ಹೇಳ್ದೆ ಇಷ್ಟೆಲ್ಲ ಮಾಡ್ತೀಯಾ? ಅಷ್ಟೇ ಅಲ್ಲ ಸಿಸ್ಟೆ,
ಗೌತಮ್ ಮತ್ತೆ ಭೂಮಿಕಾ ಚಿಕ್ಕಮಗಳೂರಿಗೆ ಹಾನಿಮೂನಿಗೆ ಹೋದ್ರಲ್ಲ. ಹೌದು, ಹೌದು. ಸುಮ್ಮನಿರ, ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡ. ನಾನು ನಿನಗೆ ಸಪೋರ್ಟ್ ಮಾಡ್ಬೋದು ನಿಜ, ಆದರೆ ಎಲ್ಲ ಕಾಲದಲ್ಲೂ ಎಲ್ಲ ಗೊತ್ತಿದ್ದಾಗಲೂ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಕೆಲವು ವಿಷಯನ ನಿಮ್ಮ ಅಮ್ಮನ ಗಮನಕ್ಕೆ ತರಲೇಬೇಕು. ಇಲ್ಲ ಅಂದರೆ ಮನಸ್ಸೋ ಇಚ್ಛೆ ಆನೆ ನಡೆದದ್ದೇ ದಾರಿ ಅಂತ ಎಲ್ಲ ಕಡೆ ಹಾವಳಿ ಮಾಡಿಬಿಡ್ತೀಯ. ನೀನು ಮಾಡೋ ತಪ್ಪಿಗೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ನೀನು ಮಾಡೋದು ಮಾಡಿಬಿಡ್ತೀಯ, ಆಮೇಲೆ ನಮ್ಮ ಬುಡಕ್ಕೆ ತಂದಿಡ್ತೀಯಲ್ಲೋ. ಅದಕ್ಕೆ ನಾನು ಆವಾಗ ನನ್ನ ಸಿಸ್ಟರ್ಗೆ ಇಂಟರ್ನಲ್ ರಿಪೋರ್ಟ್ ಕೊಡಬೇಕಾಗತ್ತೆ, ಕೊಟ್ಟೇ ಕೊಡ್ತೀನಿ. ಅಷ್ಟೇ ಅಲ್ಲ ಸಿಸ್ಟರ್, ಗೌತಮ್ ಮತ್ತು ಭೂಮಿಕಾ ಹನಿಮೂನಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಕೆಂಚನ್ ಮೂಲಕ ಬೆನ್ನು ಬಿಡದ ಬೇತಾಳ್ ಕಾಡಿದ್ದು ಈ ನಿನ್ನ ಸುಪುತ್ರನೇ. ಇನ್ನೊಂದು ಆಘಾತಕಾರಿ ಸುದ್ದಿ ಹೇಳ್ತೀನಿ ಸಿಸ್ಟರ್. ಭೂಮಿಕನ ಅಪಹರಣ ಮಾಡೋದಕ್ಕೆ ಇವಂದೇ ಐಡಿಯಾ, ಆ ಸೂತ್ರಧಾರಿ ಕೂಡ ಇವನೇ. ಯಾಕೋ ಏನೇನೋ ಮಾಡ್ತೀಯಾ, ಮಾಡ್ತೀಯಾ, ನೆಟ್ಟಿಗೆ ಮಾಡ್ತೀಯಾ, ಎಲ್ಲ ಎಡವಟ್ ಕೆಲಸ. ಈ ಭಾಗ್ಯಕ್ಕೆ ಇದೆಲ್ಲ ಮಾಡಬೇಕಾ? ಸುಮ್ಮನೆ ಇರೋಕ್ಕಾಗಲ್ವಾ? ದುಡ್ಡಕ್ಕೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ಯಾ? ಅಷ್ಟಕ್ಕೂ ನಾನು ನಿನಗೆ ಏನೋ ಕಡಿಮೆ ಮಾಡಿದೆ, ಗೌತಮ್ ನಿನಗೇನೋ ಕಡಿಮೆ ಮಾಡ್ದ? ನೀನು ಕೇಳಿದಷ್ಟು ದುಡ್ಡು ನಾವು ಕೊಡ್ತಾ ಇಲ್ವಾ? ಸಾರಿ ಮಾಮ್. ಏನು ಸಾರಿ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಏನು ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಬೇಡ? ಹೋಗಿ ನಮ್ಮ ಕಂಪನಿ ಟೆಂಡರ್ ಡೀಟೇಲ್ಸ್ ಎಲ್ಲ ಬೇರೆಯವ್ರಿಗೆ ಹೇಳಿದ್ಯಲ್ಲ, ಬುದ್ಧಿ ಬೇಡ ನಿನಗೆ?